ಎಸ್ ಸತತ 4 ದಿನಗಳಿಂದ ಏನು ಅಧಿವೇಶನ ನಡೆಯೋದಕ್ಕೆ ಏನು ಬಿಜೆಪಿ ಅವಕಾಶ ಮಾಡಿಕೊಡ್ತಾ ಇಲ್ಲ. ಹಾಗೆಯೇ ವಿಪಕ್ಷವಾಗಿರುವಂಥ ಏನು JDS ಕೂಡ ಈ ಒಂದು ಅಧಿವೇಶನ ನಡೆಯೋದಕ್ಕೆ ಬಿಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಈ ವಿಪಕ್ಷಗಳ ನಡೆಯನ್ನು ಖಂಡಿಸಿ ಇವತ್ತು ಕಾಂಗ್ರೆಸ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರುಗಡೆ ಏನೋ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ನಮ್ಮ ಜೊತೆ ಮಾಜಿ ಸಚಿವರಾಗಿರುವಂಥ ಎಚ್ ಆಂಜನೇಯ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಮೊದಲೇದಾಗಿ ವಿಪಕ್ಷಗಳು ಈ ಒಂದು ಕಲಾಪವನ್ನು ನಡೆಯೋಕ್ಕೆ ಬಿಡ್ತಾ ಇಲ್ಲ. ಸತತ 4 ದಿನಗಳಿಂದ ಇವತ್ತು 5ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಪ್ರತಿಭಟನೆಯ ನೆಪದಲ್ಲಿ ಅಂದರೆ ಒಬ್ಬ ಸಚಿವರನ್ನು ಇಳಿಸುವಂಥ ಒಂದು ನಿಟ್ಟಿನಲ್ಲಿ ಜನರ ಸಮಸ್ಯೆಗಳನ್ನು ಬಗ್ಗೆ ಚರ್ಚೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಏನು ಹೇಳ್ತೀರಿ? ಈಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಧಿವೇಶನಕ್ಕಾಗಿಯೇ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಶಾಸಕರಾದರು ವಿಧಾನ ಪರಿಷತ್ತಿನ ಸದಸ್ಯರಾಗಿರೋರು ಆ ಸಭೆಯಲ್ಲಿ ಸೇರಿ ನಾಡಿನಲ್ಲಿ ಎದುರಿಸ್ತಕ್ಕಂಥ ಸಮಸ್ಯೆಗಳೇನಿದಾವ, ಜ್ವಲಂತ ಸಮಸ್ಯೆಗಳ ಬಗ್ಗೆ ಪರಿಹಾರಕ್ಕೆ ಕಂಡುಕೊಳ್ತಕ್ಕಂಥ ನಿರ್ದೇಶನ ನೀಡುವಂಥ ಒಂದು ಶಾಸನ ರಚನೆ ಮಾಡುವಂಥ ಸಭೆ ಅದು. ಮೊದಲು ಅಲ್ಲಿ ಏನಿದೆ ಈ ಚರ್ಚೆ ಮಾಡಿ ಆದಮೇಲೆ ನೀವು ನಿಮ್ಮದೇನಿದೆ ಹೋರಾಟವನ್ನು ಮಾಡಿ. ಈ ಕಲಾಪನೆ ನಡೀಲಿಕ್ಕೆ ಬಿಡಲ್ಲ ಅಂತಕ್ಕಂಥದ್ದು ಏನಿದೆಯಲ್ಲ, ಅದು ಪ್ರಜಾಪ್ರಭುತ್ವದ ವಿರೋಧಿ ನೀತಿ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದೀನಿ. ದಯವಿಟ್ಟು ನಿಮ್ಮ ಇದನ್ನು ಬದಲಾಯಿಸ್ಕೊಳ್ಳಿ. ನೀವು ಈಗ 4-5 ದಿನ ಆಯಿತು ಕಲಾಪ, ಆಮೇಲೆ ಪ್ರಶ್ನೋತ್ತರ, ಕೆಲವರೆಲ್ಲ ಹೊಸವ್ರು ಬಂದಿರ್ತಾರೆ, ಶಾಸಕರು ಅವರೆಲ್ಲ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಅದಕ್ಕೆ ಉತ್ತರ ಕೇಳ್ಕೋಬೇಕು ಮಂತ್ರಿಗಳ ಹತ್ರ. ಅವ್ರಿಗೆ ಕೂಡ ಮಾತನಾಡುವಂಥ ಅವಕಾಶ ಕೊಡಬೇಕು. ಅದಕ್ಕೆಲ್ಲದೂ ಕೂಡ ಬ್ರೇಕ್ ಹಾಕೋದು ಎಷ್ಟು ಸರಿ. ಅದರಿಂದ ವಿರೋಧ ಪಕ್ಷದವರು ತಮ್ಮ ನಿಲುವನ್ನು ಬದಲಾಯಿಸಿಕೊಂಡು ಕಾರ್ಯಕಲಾಪದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಿ. ಆಮೇಲೆ ನಿಮ್ಮ ಹೋರಾಟ ಇದೆ ಏನಿದೆ ಅದು ಮಾತಾಡಿ, ಅದ್ರ ಬಗ್ಗೆ ಚರ್ಚೆ ಮಾಡಿ. ಅದನ್ನು ಬಿಟ್ಟು ನೀವು ಸುಮ್ಮನೆ ಕಲಾಪ ಸ್ಥಗಿತಗೊಳಿಸಿ ಅದನ್ನು ಬಹಿಷ್ಕರಿಸ್ತಕ್ಕಂಥದ್ದು, ಆಮೇಲೆ ಅಲ್ಲಿ ಸಂವಿಧಾನದ ವಿರುದ್ಧವಾಗಿ ನಡೆಯನ್ನು ಅನುಸರಿಸ್ತಕ್ಕಂಥ ಸರಿಯಲ್ಲ. ಸರ್, ಸಂಸತ್ನಲ್ಲಿ ಕಾಂಗ್ರೆಸ್ ಏನು ಕಲಾಪ ನಡೆಯೋಕ್ಕೆ ಬಿಟ್ಟಿಲ್ಲ ಅಂದರೆ ರಾಜೀನಾಮೆ ಪಡೆಯೋವರೆಗೂ ಬಿಟ್ಟಿಲ್ಲ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು, ಅದೇ ನೆಪವನ್ನು ಇಟ್ಕೊಂಡು ಇಲ್ಲಿ ಮಾಡ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ? ಆ ಸಮಸ್ಯೆನೇ ಬೇಡ. ದೇಶಾದ್ಯಂತ ಅದು ಕ್ರಾಂತಿ ಆಯಿತು, ಗೊತ್ತಾ? ದೇಶಾದ್ಯಂತ ಕ್ರಾಂತಿ ಆಯಿತು. ಲಕ್ಷಾಂತರ ಜನ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮಾರಕವಾಯಿತು. ಸುಮಾರು 20-30 ಜನ ಸಾವನ್ನು ಒಪ್ಪಿದರು ಆ ಘಟನೆಯಿಂದ. ಅದು ಭಾಳ ಗಂಭೀರವಾದಂಥ ಘಟನೆ, ಗಂಭೀರವಾದಂಥ ವಿಷಯ. ಹೀಗಾಗಿ ಲೋಕಸಭೆಯಲ್ಲಿ ಅದು ಮಾಡಿದರು ಜೊತೆಗೆ ಕಲಾಪದಲ್ಲೂ ಕೂಡ ನಮ್ಮ ಪಾರ್ಟಿಯವರು ಸಹಕರಿಸಿದ್ದಾರೆ. ಅದೇ ರೀತಿ ನೀವು ಸಹಕರಿಸಬೇಕು. ಈಗ ಸಚಿವರಾಗಿರುವಂಥ ನಾಗೇಂದ್ರ ಅವರು ರಾಜೀನಾಮೆಗೆ ಇಷ್ಟೊಂದು ಆಗ್ರಹಿಸ್ತಾ ಇದ್ದಾರೆ, ಇಷ್ಟೊಂದು ಪ್ರತಿಭಟನೆ ಮಾಡ್ತಿದ್ದಾರೆ. ಆದರೆ ನಿಮ್ಮ ನಿಮ್ಮ ಸರ್ಕಾರದ ಒಬ್ಬರು ಸಚಿವರಾಗಿ ನೀವು ಯಾಕೆ ಅವರನ್ನು ಡಿಫೆಂಡ್ ಮಾಡ್ಕೊತಿದ್ದೀರಾ ಅಂತ? ಅಲ್ಲ ನೋಡಿ, ಅವ್ರನ್ನ ಮಂತ್ರಿ ಮಾಡಿದ್ದೀವಿ, ಅವ್ರದ್ದು ಏನಿದೆ ಅನ್ನೋದಲ್ಲಿ ಹೇಳಿ, ಇವ್ರದ್ದು ನಮ್ದು ಏನಿದೆ ಅನ್ನೋದು ನಿಲುವನ್ನು ಹೇಳ್ತೀವಿ. ಚರ್ಚೆಗೆ ಬರಲಿ ಅಂತೀರಿ? ಚರ್ಚೆ ಮಾಡ್ರಿ, ಅಲ್ಲಿ ಚರ್ಚೆ ಮಾಡಿ ನೇರವಾಗಿ ಪ್ರತಿಭಟನೆ ಮಾಡ್ತೀವಿ. ಅದು ಸರಿಯಲ್ಲ. ಎಸ್ ವೀಕ್ಷಕರು, ಇದಿಷ್ಟು ಮಾಜಿ ಸಚಿವರಾಗಿರುವಂತಹ ಎಚ್ ಆಂಜನೇಯ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಆದಿತ್ಯ ಜೊತೆ ಜೋಯಲೇಗೌಡ್, ಸಂಪೂರ್ಣ ನ್ಯೂಸ್, ಬೆಂಗಳೂರು.